ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರ್ತಕ್ಕಂತಹ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನ ಕುರಿತಾಗಿ ನಾವು ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ವಿ. 2024ರ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಡಿಸಿವೆ. ಇನ್ನು 2023ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಇವತ್ತಿನ ದಿನ ಏನು ಮಾಡೋಣ, 2023ರ ಪೇಪರ್ 1 ಇರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಬರೋಣ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಿಂದಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿಳ್ಕೊರಿ, ತುಂಬ ಸರಳವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನ. ನೀವು ಸ್ವಲ್ಪ ಒಂದಿಷ್ಟು ತಾಳ್ಮೆಯಿಂದ ಆ ಪ್ರಶ್ನೆ ಏನು ಕೇಳೋಣ ಅದಕ್ಕೆ ನೀವು ಒಂದು ಕ್ಷಣ ಉತ್ತರ ಮೊದಲು ಓದಿಂದ ಅದನ್ನು ಅರ್ಥೈಸ್ಕೊಳ್ರಿ. ಅರ್ಥೈಸ್ಕೊಂಡಿಂದ ನಿಮಗೆ ಉತ್ತರವನ್ನು ಹಾಕಲಿಕ್ಕೆ ತುಂಬ ಸರಳವಾಗಿ ಬರ್ತದ. ಓಕೆ, ನೇರವಾಗಿ ಹೆಚ್ಚಿಗೆ ಮಾತನಾಡದೆ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಇನ್ಮೇ ಸೆ ಯಹ ಉಪಸರ್ಗ ಯುಕ್ತ ಶಬ್ದ ಹೇ. ಉಪಸರ್ಗ ತುಂಬ ಸಲ ಕೇಳ್ತಿರ್ತಾನೆ ರೀ. ಉಪಸರ್ಗದ ಮೇಲೆ ಇಲ್ಲಿ ಉಪಸರ್ಗ ಪವಿತ್ರ ಆಗುವುದಿಲ್ಲ, ರೋಕ್ ಆಗುವುದಿಲ್ಲ, ಇದು ಆಗುತ್ತಾ. ಆಪ್ಷನ್ ಸಂಖ್ಯೆ 3 ಪ್ರವಾಹಿತ್. ಯಾಕಂತಂದ್ರೆ ಇಲ್ಲಿ ಉಪಸರ್ಗ ಅಂದ್ರೆ ಏನು, ಒಂದಿಷ್ಟು ಚರ್ಚೆಯನ್ನು ಇದ್ರ ಕುರಿತು ಮಾಡೋದಾದ್ರ ನೋಡ್ರಿ. ಉಪಸರ್ಗ ಸರಿ, ಇದು ಉಪಸರ್ಗ ಅಂತಂದ್ರೆ ಏನು? उपसर्ग वो होते हैं जो शब्दांश शब्द के पहले जुड़ते हैं. ನೋಡ್ರಿ, शब्द के पहले जुड़ने वाले शब्दांश ಅಂದ್ರೆ ಒಂದು ಶಬ್ದದೊಂದಿಗೆ ಮೊದಲು ಅದು ಜೋಡಣೆ ಆಗುತ್ತೆ ಅಥವಾ ಒಂದು ಶಬ್ದವನ್ನು ವಿಭಿನ್ನ ರೂಪವಾಗಿ ಅದು ಪರಿವರ್ತನೆಯನ್ನು ಮಾಡುತ್ತೆ. ಸರ್ ಹೆಂಗ್ರಿ? ಭಾಳ ಸಿಂಪಲ್ ರೀ. ಒಂದು ಶಬ್ದ ನಿಮ್ಗೆ ಇಲ್ಲಿ ಬೇರೆ ಶಬ್ದ ನಾನು ಬಿಡಿಸ್ಕೊಡ್ತೀನಿ. ಒಂದು ಉದಾಹರಣೆಗೆ, ಈಗ ಧರ್ಮ ಅಂತಕ್ಕಂಥ ಶಬ್ದ ಇದೆ. ಧರ್ಮ ಅಂತಕ್ಕಂಥ ಶಬ್ದ ಇದೆ. ಇದು ಒಂದು ಮೂಲ ಶಬ್ದ ಅಂತಿಕೋರಿ. ಇಲ್ಲಿ ನಾನು ಈ ಧರ್ಮದೊಂದಿಗೆ ಎಂತಕ್ಕಂತಹ ಉಪಸರ್ಗವನ್ನು ಜೋಡಿಸಿದ್ರೆ ಅಧರ್ಮ ಆಗುತ್ತೆ. ಅಧರ್ಮ ನೋಡ್ರಿ, ಅಧರ್ಮ ಈ ರೀತಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಪುತ್ರ ಅಂತ ಐತ್ರಿ. ಪುತ್ರ ಇದ್ರ ಮುಂದೆ ನಾನು ಏನು ಮಾಡ್ತೀನಿ ರೀ, ಕೂ ಹಚ್ಚಿದ್ರೆ ಕುಪುತ್ರ. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ ಇದು. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಹೇಳ್ಬಿಡ್ತೀನಿ ರೀ, ಕ್ಲಿಯರ್ ಆಗ್ಬಿಡ್ತೀನಿ. ಅಂದ್ರೆ ಮುಂದೆ ಮತ್ತೆ ಕೇಳಿದ್ರೆ ನಿಮ್ಗೆ ಏನಾಗತ್ತೆ ರೀ, ಮತ್ತೆ ಆನ್ಸರ್ ಹಾಕಕ್ಕೆ ಅನುಕೂಲ ಆಗುತ್ತಾ. ಇಲ್ಲಿ ನೋಡ್ರಿ, ಜಯ ಅಂತಕ್ಕಂಥ ಶಬ್ದ ಐತಿ. ಜಯ, ಈ ಜಯವನ್ನ ಮೂಲ ಶಬ್ದ ಆದ್ರಿ. ಇದೊಂದು ಮೂಲ ಶಬ್ದ ಅಂತ ತಿಳ್ಕೊರಿ. ಈ ಮೂಲ ಶಬ್ದವನ್ನು ನಾನು ಇಲ್ಲಿ ಜಯ ಇದ್ದಿದ್ದನ್ನ ಪರಾಜಯ ನೋಡ್ರಿ, ಉಪಸರ್ಗ ಪರಾಜಯ. ಹೌದಾ? ಇನ್ನೊಂದು ಹಚ್ತೀನಿ ರೀ, ವಿಜಯ್. ಇಲ್ಲಿ ಜಯ ಅಂತಕ್ಕಂಥದ್ದು ಮೂಲ, ಆದ್ರೆ ಇಲ್ಲಿ ಪ್ರತ್ಯಯಗಳಾಗಿ ಯಾವ್ದು ಬಂದದ್ರಿ? ಪರ, ವಿ. ಹಿಂಗ ಒಂದು ಶಬ್ದವನ್ನ ಜೋ ಶಬ್ದಾಂಶ ಶಬ್ದಕ್ಕೆ ಪಹಲೆ ಜುಡ್ತೆ ಹೇ ಉನ್ಹೇ ಉಪಸರ್ಗ कहते हैं. ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಹೌದಾ? ಎಸ್. ಇಲ್ಲಿ ದೋಷ ಐತಿ ಅಂದ್ರ ದೇಶ ಅದ. ಈ ದೇಶದ ಮುಂದೆ ನಾನು ಉಪ ಅಂತಕ್ಕಂಥದ್ದು ಜೋಡಿಸಿದ್ರೆ ಉಪದೇಶ ಆಗುತ್ತಾ. ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಮೂಲಕ ಪ್ರಶ್ನೆಯನ್ನು ಕೇಳೋಣ. ಇಲ್ಲಿ ಪ್ರವಾಹಿತ್, ಹಿತದ ಮುಂದೆ ಏನು ಮಾಡೀವ್ರಿ? ಪ್ರವಾಹ ಅಂತಕ್ಕಂಥ ಒಂದು ಏನ್ರಿ ಇನ್ನೊಂದು ಉಪಸರ್ಗವನ್ನು ನಾನು ಜೋಡಣೆ ಮಾಡೀವಿ, ಅದಕ್ಕೆ ಪ್ರವಾಹಿತ್ ಅಂತ ಆಗುತ್ತಾ. ಇದು ಆಗೋದಿಲ್ಲ. ಇದು ರಾಂಗ್. ಸಿಂಪಲ್ ಆಗಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋಣ. ಇಸ್ಕೆ ಶಬ್ದ ಕಾ ಮೂಲ ರೂಪ ಹೈ. ಇಸ್ಕೆ ಶಬ್ದ ಕಾ ಮೂಲ ರೂಪ ಕ್ಯಾ ಹೈ? ಭಾಳ ಸಿಂಪಲ್ ರೀ. ತುಂಬ ಸಲ ಇದನ್ನು ಕೇಳ್ತಾ ಬಂದಾನ. 35ನೇದಕ್ಕೆ ಏನು ಉತ್ತರ ಆಗುತ್ತಾ ಅಂತಂದ್ರೆ ಸಿಂಪಲ್ ಆಗಿ 1ನೇ ಆಪ್ಷನ್ ಆಗುತ್ತಾ. ಯಹ ಕೆ ಇಸ್ಕೆ ರೀ. ಇಸ್ಕೆ ಶಬ್ದ ಕಾ ಮೂಲ ರೂಪ ಹೈ ಯಹ ಅಧಿಕ ಕೆ ಇಸ್ಕ ಅಂತ ಆಗುತ್ತಾ. ಎಸ್. ಪಾನಿ ಮೇ ಕುಚ್ ಖಾಸ್ ತರಹಕ್ಕೆ ಬ್ಯಾಕ್ಟೀರಿಯಾ ಹೇ. ನೋಡ್ರಿ ಎಷ್ಟು ಚಂದ ಪ್ರಶ್ನೆಯನ್ನು ನೋಡ್ರಿ. ಒಂದು ತಿಳ್ಕೊರಿ, ಗ್ರಾಮರ್ ಸಾಧ್ಯವಾದ್ರೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಆದ್ರೆ ಭಾಳ ಸಿಂಪಲ್ ಇರುತ್ತೆ. ಹೈಸ್ಕೂಲ್ ಬುಕ್ಸ್ 8th 9th 10th ಇರ್ತಕ್ಕಂಥ ಹಿಂದಿ ಪಠ್ಯ ಪುಸ್ತಕಗಳಲ್ಲಿ ಏನು ಭಾಷಾಭ್ಯಾಸ ಅದಲ್ಲ, ಅದನ್ನೊಂದು ಕ್ಷಣ ನೀವು ರಿವಿಷನ್ ಬಿಟ್ರೆ ಆರಾಮಾಗಿ ನೀವು ಗ್ರಾಮರ್ ಮೂಲಕನೇ ಎಷ್ಟೋ ಮಾರ್ಕ್ಸ್ಗಳನ್ನು ತೆಗಿಬೋದು. ಇನ್ನು ಬೋಧನಾಶಾಸ್ತ್ರದಂತೂ ಸರಳ ಯಾವುದು ಇರಂಗಿಲ್ಲ. 10ರಿಂದ 15 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಕೇಳೋಣ ಅಂತಂದ್ರೆ ನೀವು ಈಗ 10 ಕೇಳ ಅಂತಂದ್ರೆ 8 ತಗೊಂಡೇ ತಗೋತೀರಿ. 2 ಬಿಡ್ರಿ, 2 ಬರ್ಲಿಕ್ಕಂದ್ರೆ ಅದು 2 ಅಲ್ಲ, ಎಲ್ಲರಿಗೂ ಟಫ್ ಇರ್ತದ್ರಿ. ಕ್ವಶನ್ ಪೇಪರ್ ಟಫ್ ಆದಂತಂದ್ರೆ ನಿಮಗೆ ಮಾತ್ರ ಟಫ್ ಇರಂಗಿಲ್ಲ, ಅದು ಎಲ್ಲರಿಗೂ ಟಫ್ ಇರ್ತದೆ. ಇದೊಂದು ತಲೆಗೆ ಇಟ್ಕೋರಿ. ಅವ ಅಷ್ಟು ಹಾಕಿ ಬಂದಾನ, ಇವ ಇಷ್ಟು ಉತ್ತರ ಹಾಕಿ, ಅದನ್ನ ತಲೆನೇ ಕೆಡ್ಸ್ಕೋಬೇಡ್ರಿ ನೀವು. ಹೌದಾ? ಈಗ ಬೋಧನಾಶಾಸ್ತ್ರಕ್ಕೆ 10ರಿಂದ 15 ಪ್ರಶ್ನೆ ಅದ ಅಂತ ತಿಳ್ಕೊರಿ. ಆ 10ರಿಂದ 15 ಪ್ರಶ್ನೆನಾಗ ನೀವು ಮಿನಿಮಮ್ ಆಗಿ 10 ಕೇಳದಂತಂದ್ರೆ 8 ಹಾಕ್ತೀರಿ. ಇದು ಕ್ಲಿಯರ್. 15 ಕೇಳದಂತಂದ್ರೆ 10 ಹಾಕ್ತೀರಿ. ಯಾಕಂತಂದ್ರೆ ಅವು ನೀವೊಬ್ಬ ಶಿಕ್ಷಕರು, ನೀವು ಮಕ್ಕಳಿಗೆ ಪಾಠ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಆ ಪ್ರಶ್ನೆಯನ್ನು ಓದ್ರಿ. ಅವಾಗ ನೀವು ಸರಳವಾಗಿ
ಉತ್ತರವನ್ನು ಹಾಕ್ತೀರಿ. ಯಾಕಂದ್ರೆ ತುಂಬ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸ್ತಾ ಹೋಗ್ತೀನಿ, ಹೆಂಗ್ರಿ ಸರ್ ಅಂತಕ್ಕಂಥದ್ದು ನಿಮ್ಗೆ ಉತ್ತರ ತಾನೇ ಗೊತ್ತಾಗ್ತಾ ಹೋಗ್ತದೆ. ಗ್ರಾಮರ್ ಅಂತೂ ತುಂಬ ಸಿಂಪಲ್ ಇರುತ್ತೆ. ಬಂದಾಗ ಒಂದಿಷ್ಟು ಗ್ರಾಮರ್ ಟಾಪಿಕ್ಗಳನ್ನ ಇದರೊಂದಿಗೆ ನಾನು ಪ್ರಶ್ನೆ ಪತ್ರಿಕೆಗಳ ಮೂಲಕನೇ ಚರ್ಚೆ ಮಾಡ್ತಾ ಹೋಗೋಣ. ಇನ್ನೂ ಒಂದಿಷ್ಟು ಜಾಸ್ತಿ ಮಾಹಿತಿ ಬೇಕಂತಂದ್ರೆ ಒಂದಿಷ್ಟು ಟೈಮ್ ತೆಗೆದು ಅದಕ್ಕೆ ಒಂದು ಏನ್ರಿ ಹಿಂದಿ ಗ್ರಾಮರ್ನ ಕುರಿತಾಗಿ ಒಂದು ವಿಡಿಯೋ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲು ಕ್ವಶನ್ ಪೇಪರ್ಗಳನ್ನ ರಿವಿಷನ್ ಮಾಡ್ಕೊಂಡು ಎಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಿರಲ್ಲ ಅಷ್ಟು ಎಕ್ಸಾಮ್ ಹಾಲ್ದಲ್ಲಿ ನಮ್ಮ ಒಂದು ಏನ್ರಿ ಎಕ್ಸಾಮ್ ಬರೆಯತಕ್ಕಂತಹ ಆತ್ಮಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತಾ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾನಿ ಮೇ ಕುಚ್ ಖಾಸ್ ತರಕ್ಕೆ ಬ್ಯಾಕ್ಟೀರಿಯಾ ಹೋತೆ ಹೇ. ಇದು ಸರ್ವನಾಮ, ಇದು ನೋಡಕ್ಕೆ ಹೋಗಬಾರ್ದು. ಕುಚ್ ಅಂತಕ್ಕಂಥದ್ದು ಸರ್ವನಾಮದ ಒಂದು ಪ್ರಕಾರಗಳಲ್ಲಿ ಬರ್ತಾ ಹೋಗ್ತದ. 36ನೇದ್ದು ಆರಾಮಾಗಿ ಇಲ್ಲಿ 2 ಉತ್ತರ ಆಗ್ತದ. ನೆಕ್ಸ್ಟ್ ನದಿ ಶಬ್ದಕ ಬಹುವಚನ ನದಿ ಆಗುತ್ತಾ. ಓಕೆ, 37ನೇ ಕ್ವಶನ್ಗೆ 2ನೇ ಉತ್ತರ. ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ರೀ. ಇಂಥವು ಕ್ವಶನ್ಗಳನ್ನ ನೋಡ್ರಿ. ಒಂದು ನೀವು ಕನ್ನಡ ಹಿಂದಿ ಆರಾಮ ಮಾಡಿರಬಹುದು, ಅಥವಾ ಆಮೇಲೆ ಇಂಗ್ಲೀಷ್ ಹಿಂದಿ ಆರಾಮ ಮಾಡಿರಬಹುದು. ಏನಾದರೂ ಮಾಡಿರಿ ನೀವು, ಕಾಂಬಿನೇಷನ್ ನಿಮ್ದು ಹೆಂಗಾರ ಇರಲಿ. ಆದರೆ ಇವು ಏನು ನಾವು ಬೇಸಿಕ್ ಅಂತಂದ್ರೆ ನಿಮಗೆ ಇವು ಸ್ಕೋರಿಂಗ್ ಸಬ್ಜೆಕ್ಟ್ಗಳು. ಕನ್ನಡನೂ ಸ್ಕೋರಿಂಗ್ ಸಬ್ಜೆಕ್ಟ, ಹಿಂದಿನೂ ಸ್ಕೋರಿಂಗ್ ಸಬ್ಜೆಕ್ಟ. ಇಲ್ರಿ ಸರ್ ನಾನು ಇಂಗ್ಲೀಷ್ ಹಿಂದಿ ಮಾಡೀನಿ ಅಂತಂದ್ರೆ ಇಂಗ್ಲೀಷ್ ಹಿಂದಿ ನನ್ನ ಲ್ಯಾಂಗ್ವೇಜ್ ಆದಂತಂದ್ರೆ ಇವು ಎಲ್ಲ ಸ್ಕೋರಿಂಗ್ ಸಬ್ಜೆಕ್ಟ್ಗಳು. ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಇರ್ತದೆ ರೀ. ಆರಾಮಾಗಿ ನೀವು ಓದೇ ಇರ್ತೀರಿ. ಬಟ್ ಅಲ್ಲಿ ಎಕ್ಸಾಮ್ ಆಲ್ದಾಗ ಡಿಸ್ಟರ್ಬೆನ್ಸ್ ಆಗ್ತದೆ ಅಷ್ಟೇ. ನಮ್ಗೆ ಆರಾಮಾಗಿ ಕೂಲಾಗಿ ತಾಳ್ಮೆಯಿಂದ 1 ಸೆಕೆಂಡ್ ಕ್ವಶನನ್ನು ಓದಿ ನೀವು ಉತ್ತರವನ್ನು ಹಾಕ್ಬೋದು. ಬೇಕಾದಂಗೆ ಕ್ವಶನ್ ಕೇಳ್ರಿ, ನೀವು ಆರಾಮಾಗಿ 30ಕ್ಕೆ ಏನೂ ಓದಿ ಹೋಗ್ಲಿಕ್ಕೆ ಅಂತಂದ್ರೂ 30ಕ್ಕೆ 20 ಸಮೀಪ ನೀವು ಬಂದೇ ಬರ್ತೀರಿ. ಅದೇ ಲ್ಯಾಂಗ್ವೇಜ್ ಅಂತಂದ್ರೆ ಅದೇ ರೀ. ಇದು ಹಿಂದಿ ಯಾರ ಬರೀರಿ, ಕನ್ನಡ ಯಾರ ಬರೀರಿ, ಇಂಗ್ಲೀಷ್ ಯಾರ ಬರೀರಿ. ಇಲ್ಲಿ 3 ಸಬ್ಜೆಕ್ಟ್ಗಳನ್ನಾಗ ಪೆಡಾಗಾಗಿ ಅಂತೂ ಸೇಮ್ ಇರುತ್ತಾ. ಹೆಂಗೆ ಸೇಮ್ ಇರುತ್ತಂತ ನಾನು ಮುಂದೆ ನಿಮಗೆ ವಿವರಣೆ ಕೊಟ್ಕೋತ ಬರ್ತೀನಿ. ಈ ಕ್ವಶನ್ ಪೇಪರ್ ಆಗಿಂದ ಸಾಧ್ಯವಾದರೆ CTET ಇರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡಿ ಮತ್ತೆ ಒಂದಿಷ್ಟು ಕ್ಲಾಸ್ಗಳನ್ನ ಮಾಡೋಣ. ಒಟ್ಟು ಅನುಕೂಲಕರ ಆಗಲಿ, ಒಂದಿಷ್ಟು ಜನರಿಗೆ, ಓದ್ತಕ್ಕಂಥ ಜನರಿಗೆ ಅನುಕೂಲಕರ ಆದರೆ ಅದೇ ಒಂದು ದೊಡ್ಡ ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದೇನಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಇವಂತರೂ ಪದ್ಯದಲ್ಲಿರ್ತಕ್ಕಂಥ ಪದ್ಯ ಪ್ಯಾರಾಗ್ರಾಫ್ನ ಕ್ವಶನ್ ಅದಾವ. ಇವೇನು ತಲೆ ಕಟ್ಸ್ಕೊಬೇಡ್ರಿ. ಇಲ್ಲೇ ಐತೆ ನೋಡ್ರಿ. ಹಮ್ ಶಬ್ದ, ಇಲ್ಲಿ ಹಮ್ ಶಬ್ದ ಇಸ್ ಪ್ರಕಾರಕ ಸರ್ವನಾಮ ಹೈ. ಹಮ್ ಅಂತಕ್ಕಂಥದ್ದು ಯಾವ ಪ್ರಕಾರದ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ? ಉತ್ತಮ ಪುರುಷನೋ, ಅಥವಾ ಮಧ್ಯಮ ಪುರುಷನೋ, ಅಥವಾ ಅನ್ಯ ಪುರುಷನೋ, ಅಥವಾ ನಿಜಿವಾಚಕನೋ? ಯಾವುದು ಇದ್ರಾಗ? 42ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? 42ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಒಂದು ಕ್ಷಣ ವಿಚಾರ ಮಾಡೋಣ. ಇಲ್ಲಿ ಹಮ್ ಶಬ್ದ ಉತ್ತಮ ಪುರುಷವಾಗುತ್ತೆ. ಹಮ್ ಶಬ್ದ ಏನಾಗುತ್ತೆ ರೀ? ಉತ್ತಮ ಪುರುಷಕ್ಕೆ ಉದಾಹರಣೆ ಆಗುತ್ತೆ. ಸರ್ವನಾಮಗಳಲ್ಲಿ ನಾವು ಪ್ರಕಾರಗಳನ್ನ ಮಾಡ್ತಾ ಬರ್ತೀವಿ. ಒಂದು ಕ್ಷಣ ರಿವಿಷನ್ ಅನ್ನ ಮಾಡ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಪಾಯಿಂಟ್ಸ್ ಐತಿ, ಅದನ್ನ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ನಿಮಗೂ ಮುಂದೆ ಬರ್ತಕ್ಕಂಥದ್ದು ಯೂಸ್ ಆಗ್ತದ. ಎಸ್, ಸರ್ವನಾಮಗಳಲ್ಲಿ ನಾವು ಪ್ರಕಾರವನ್ನ ಮಾಡ್ತಾ ಹೋಗ್ತೀವಿ. ಸರ್ವನಾಮಗಳು, ಸರ್ವನಾಮ ಅಂತೇಳಿ ಹಿಂದಿಯಲ್ಲಿ ಕರಿತೀವಿ. ಓಕೆ, ಇಲ್ಲಿ ಒಂದೇದೇನು ಮಾಡ್ತೀವಿ ರೀ? ಪುರುಷವಾಚಕ ಅಂತ ಕರಿತೀವಿ. ಆಮೇಲೆ ನಿಜವಾಚಕ, ತದನಂತರ ನಿಶ್ಚಯವಾಚಕ, ನಿಶ್ಚಯವಾಚಕ ಸರ್ವನಾಮ. ಅನಂತರ ಅನಿಶ್ಚಯವಾಚಕ ಸರ್ವನಾಮ. ನಿಶ್ಚಯ ಇರಂಗಿಲ್ಲ, ಸಿಂಪಲ್. ಆ ಶಬ್ದ ಗೊತ್ತಾಗ್ಬಿಡ್ತದೆ. ನಿಶ್ಚಯ ಅಂದ್ರೆ ನಿಶ್ಚಯವಾಗಿರೋದು, ಅನಿಶ್ಚಯ ಅಂದ್ರೆ ಅನಿಶ್ಚಿತವಾಗಿರ್ತಕ್ಕಂಥ ಶಬ್ದಗಳು. ಅನಿಶ್ಚಯವಾಚಕ ಏನಾದಿದ್ರಾಗ ಎಲ್ಲ ಗೊತ್ತಿರುತ್ತೆ ರೀ. ಆದರೆ ತುಂಬ ದಿನ ಟೈಮ್ ಗ್ಯಾಪ್ ಆಗಿರೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಅದು ನೆನಪಾಗಂಗಿಲ್ಲ ಅಷ್ಟೇ. ಒಂದು ಕ್ಷಣ ನೀವು ರಿವಿಷನ್ ಮಾಡ್ಕೊಂಡ್ಬಿಡ್ರಿ, ಬೇಕಾದಂಗೆ ಕ್ವಶನ್ಗಳನ್ನು ನೀವೇ ಹಾಕ್ತೀರಿ. ಏನು ಅದ್ರಾಗ ದೊಡ್ಡ ಏನೂ ಇಲ್ಲ ಇದ್ರಾಗ. ಓಕೆನಾ? ಅನಿಶ್ಚಯವಾಚಕ. ಆನಂತರ ಸಂಬಂಧವಾಚಕ. ಏನಂತ ಹೇಳ್ರಿ ಇದ್ರಾಗ? ಸಂಬಂಧವಾಚಕ. ಇನ್ನು 6ನೇದ್ದು ಪ್ರಶ್ನವಾಚಕ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚೂರು ಶಬ್ದಗಳು ಸರಿಯಾಗಿ ಬರ್ತಾವ್ರಿ, ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಪುರುಷವಾಚಕದಲ್ಲಿ ಮೈ, ತು, ವಹ, ಹಮ್, ಮೈನೆ. ಹೌದಲ್ಲ? ನೋಡ್ರಿ. ಇನ್ನು ನಿಜವಾಚಕ ಆಪ್, ಕೇಳ್ರಿ ಇದನ್ನು. ಅನಂತರ ಇಲ್ಲಿ ನಿಶ್ಚಯವಾಚಕ ಯಹ, ವಹ. ನಿಶ್ಚಯ ಐತಲ್ಲ, ಯಹ, ವಹ. ಇನ್ನೊಂಥರ ಅನಿಶ್ಚಯ ಕೋಯಿ. ನೋಡ್ರಿ ಹೆಂಗೈತಿ ಮಜಾ ಇದು. ನೋಡ್ರಿ ಏನಾದಿದ್ರಾಗ? ಕೋಯಿ, ಕುಚ್ ಬಂತಲ್ಲ,
ಕುಚ್ ಆಗಲೇ ಬಂದಿತ್ತಲ್ಲ, ಎಸ್. ಇನ್ನು ನೆಕ್ಸ್ಟ್ ಸಂಬಂಧವಾಚಕ ಜೋ ಸೋ, ಸಂಬಂಧ ಸಂಬಂಧಗಳನ್ನ ಜೋಡಿಸ್ತದಿಲ್ರಿ ನೋಡ್ರಿ. ಜೋ ಸೋ ಎಷ್ಟು ವಾಕ್ಯವನ್ನು ಮಾಡಿ ನೋಡ್ರಿ ಬೇಕಾದಂಗೆ ನೀವು. ಪ್ರಶ್ನವಾಚಕ ಕೌನ್ ಕ್ಯಾ, ಎಷ್ಟು ಮಜಾ ಅದ ನೋಡ್ರಿ, ಎಷ್ಟು ಸರಳ ಐತಿ. ಕೌನ್ ಕ್ಯಾ, ಕೌನ್ ಕ್ಯಾ. ಓಕೆ, ಆರಾಮಾಗಿ ನೋಡಬಹುದು. ಪುರುಷವಾಚಕ, ನಿಶ್ಚಯವಾಚಕ, ಇದು ನಿಜವಾಚಕ, ಆಮೇಲೆ ನಿಶ್ಚಯವಾಚಕ, ಅನಿಶ್ಚಯವಾಚಕ, ತದನಂತರ ಸಂಬಂಧವಾಚಕ, ಪ್ರಶ್ನವಾಚಕ ಅಂತೇಳಿ ಮಾಡ್ತಾ ಬರ್ತೀವಿ. ಈ ಕೂಚನ ಪ್ರಶ್ನೆ ಆಗ್ಯಾದ್ರಿ, ಆನಂತರ ಹಮ್ಮನ ಪ್ರಶ್ನೆ ಆಗೈತಿ. ಒಂದೇ ಕ್ವಶನ್ ಪೇಪರ್ನಾಗ ಸರ್ವನಾಮದ ಮೇಲೆ ನೋಡ್ರಿ ಎಷ್ಟು ಮಜಾ ಕ್ವಶನ್ ಆಗ್ಯಾವಲ್ಲ. ಇದೇ ರೀ ಓದು ಥಿಯರಿ ಅಂತಂದ್ರೆ ಹಿಂಗೆ ಇರಬೇಕು. ಆರಾಮಾಗಿರ್ರಿ, ಕೂಲ್ ಆಗಿರ್ರಿ, ಅಧ್ಯಯನವನ್ನು ಮಾಡಿರಿ. ಟಿ ಅಷ್ಟು ಸರಳನೇ ಯಾವುದಲ್ಲ, ಆದರೆ ಕ್ವಶನ್ ಪೇಪರ್ ಸ್ವಲ್ಪ ಏನಿರ್ತದೆ ರೀ, ಟ್ವಿಸ್ಟ್ ಇರ್ತದಷ್ಟೇ. ಸಿಲೆಬಸ್ ಅಂತೂ ಚೇಂಜ್ ಆಗಂಗಿಲ್ಲ, ಅದೇ ಸಿಲೆಬಸ್ ಇರ್ತದ. ಹೆಂಗೆ ಕೇಳಿದ್ರು ಗ್ರಾಮರ್ ಮೇಲೇ ಪ್ರಶ್ನೆ ಕೇಳಬೇಕು, ಹೆಂಗೆ ಕೇಳಿದ್ರು ಪೆಡಗೋಗಿ ಮೇಲೇ ಪ್ರಶ್ನೆ ಕೇಳಬೇಕು. ಆಮೇಲೆ ಸಬ್ಜೆಕ್ಟ್ ನೀವು BSc ಇತ್ತಂದ್ರೆ ಸೈನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. BA ಇದ್ರಂತಂದ್ರೆ ಸೋಷಿಯಲ್ ಸೈನ್ಸ್ ಮೇಲೆ, ಭೂಗೋಳಶಾಸ್ತ್ರ, ಇತಿಹಾಸ, ಪೌರನೀತಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಎಲ್ಲನೂ ಓದಿರ್ತೀವಿ ನಾವು. 10th ಓದಿರ್ತೀವಿ, PUC ನಲ್ಲಿ ಓದಿರ್ತೀವಿ, ಡಿಗ್ರಿನಲ್ಲಿ ಓದಿರ್ತೀವಿ, ಎಲ್ಲ ಓದಿರ್ತೀವಿ ರೀ. ಬಟ್ ಏನಾಗುತ್ತೆ ರೀ, ಎಕ್ಸಾಮ್ ಅಂದ ತಕ್ಷಣ ಏನಾಗುತ್ತೆ, ಭಯ ಆಗುತ್ತೆ. ಅವಾಗ ಎಕ್ಸಾಮ್ ಹಾಲ್ದಲ್ಲಿ ಗೊತ್ತಿರುವಂಥ ಪ್ರಶ್ನೆಗಳನ್ನೇ ಎಷ್ಟೋ ಸಲ ನಾವು ರಾಂಗ್ ಹಾಕಿ ಬರ್ತೀವಿ. ಹಂಗೆ ಬೇಡ, ಕೂಲಾಗಿ ಏನೂ ಓದಿಲ್ಲಪ್ಪ ಅಂತಂದ್ರೂ ನಿಮ್ಮ ಮಾನಸಿಕ ಸ್ಥಿತಿ ಉತ್ತಮವಾಗಿತ್ತಂತಂದ್ರೆ ಫಸ್ಟ್ ಸಲನೇ ನೀವು ಕ್ಲಿಯರನ್ನು ಮಾಡ್ಕೋತೀರಿ. ಹೌದಾ? ಎಸ್. ಓಕೆ, ಪ್ರಶ್ನೆಗೆ ಹೋಗೋಣ ನೇರವಾಗಿ. ನೋಡ್ರಿ, ಹಮ್ ಎಂತಕ್ಕಂಥದ್ದು ಸರ್ವನಾಮಗಳಲ್ಲಿ ಉತ್ತಮ ಪುರುಷವಾಗಿರ್ತಕ್ಕಂಥಕ್ಕೆ ಉದಾಹರಣೆ ಆಗ್ತದ. ಇದು ಮಧ್ಯಮ ಪುರುಷ ಆಗಂಗಿಲ್ಲ, ಅನಂತರ ಅನ್ಯ ಪುರುಷ ಆಗಂಗಿಲ್ಲ, ನಿಜವಾಚಕನು ಇದು ಆಗತಕ್ಕಂಥ ಸಾಧ್ಯತೆ ಇಲ್ಲ. ನಿಜವಾಚಕದಲ್ಲಿ ಯಾವ್ದು ಬರ್ತದ್ರಿ? ನಿಜವಾಚಕದಲ್ಲಿ ಆ ಬರ್ತದ. ನೋಡಿವಲ್ಲ. ಇನ್ನು ಮ್ಯಾಗ ಒಂದು ಪ್ರಶ್ನೆ ಕೇಳ ನೋಡ್ರಿ. ನೋಡಿವಲ್ಲ ಆಗಳೆ ಕುಚ್ ಎಲ್ಲಿ ಆದಲ್ಲ ಅದು. ಇಲ್ಲಿ ಆದ ನೋಡ್ರಿ, ಎಷ್ಟು ಚಂದ ನೋಡ್ರಿ. ಹೌದಲ್ಲ, ಸರ್ವನಾಮಕ್ಕೆ ಉದಾಹರಣೆ ಹೌದಲ್ಲ ಇದು. ನೋಡ್ರಿ, ಇಷ್ಟೇ ಒಂದೇ ಟಾಪಿಕ್ ಮ್ಯಾಗ ಹೆಂಗೆ ಪ್ರಶ್ನೆ ಆಗ ನೋಡ್ರಿ. ಸಿಂಪಲ್ ಇರ್ತದ್ರಿ, ಭಾಳ ಸರಳ ಇರ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, लक्ष्य शब्द का अर्थ है क्या है? लक्ष्य शब्द का अर्थ है ಧ್ಯೇಯ. ಆಪ್ಷನ್ ಸಂಖ್ಯೆ 3 ನೇರ ಕ್ವಶನ್ ಐತಿ, ಭಾಳ ಸಿಂಪಲ್ ಐತಿ. ಎಸ್, ಇದು ಚಂದ ನೋಡ್ರಿ ಟಾಪಿಕ್. ಇದು ಏನು ಕ್ವಶನ್ ಆದಲ್ಲಿ ಸದ್ದ ಏನು ಹೇಳಕತ್ತೀನಲ್ಲ, ಸದಾ ಬಹುವಚನ ಮೇ प्रयुक्त होने वाला शब्द, सदा बहुवचन में प्रयुक्त होने वाला शब्द संदेशನ ಅಲ್ಲ, ಪ್ರಾಣನ ನೋಡ್ರಿ, ವಿಚಾರ ಮಾಡ್ರಿ. ಭೂಲ್ನೋ, ಹಾರ್ನೋ. ಹಿಂದಿಯಲ್ಲಿ ಒಂದಿಷ್ಟು ಶಬ್ದಗಳು ಏಕವಚನದಲ್ಲಿ ಪ್ರಯೋಗವಾಗ್ತಾವ, ಒಂದಿಷ್ಟು ಶಬ್ದಗಳು ಬಹುವಚನದಲ್ಲಿ ಪ್ರಯೋಗ ಆಗ್ತಾವ. ಅವು ಯಾವತ್ತೂ ಸೇಮ್ ಇರ್ತಾವ, ಚೇಂಜಸ್ ಆಗುವುದಿಲ್ಲ. ಅಂಥವು ಕೆಲವೊಂದಿಷ್ಟು ವಿಶೇಷ ಶಬ್ದಗಳ ಮೇಲೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಹೌದಲ್ಲ? ಭಾಳ ಸಿಂಪಲ್ ಆದ್ರಿ. ನೋಡ್ರಿ, ವಿಚಾರ ಮಾಡ್ರಿ, ಏನಾಗ್ಬೋದು ಇದ್ರ ಉತ್ತರ? 44. ಕ್ವಶನ್ ನಂಬರ್ 44 ಏನಾಗ್ಬೋದು? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಾಣ. ಪ್ರಾಣ. ಯಾಕ್ರಿ ಸರ? ಇದರಿಂದ ಒಂದು ಶಬ್ದ, ಒಂದು ವಾಕ್ಯ, ಒಂದು ವಿಚಾರ ಮಾಡ್ರಿ. ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ನಿಮಗೆ ಹೇಳ್ತೀನಿ. ಉಸ್ಕೆ ಪ್ರಾಣ ಚಲೆ ಗಯೇನೋ ಏನು ಚಲೆ ಗಯಾನೋ? ಉಸ್ಕೆ ಪ್ರಾಣ ಚಲೆ ಗಯೇ ಪ್ರತ್ಯಯಗಳು ಎಷ್ಟು ಚಂದ ಅದಲ್ಲ, ಎಷ್ಟು ಸೂಕ್ಷ್ಮ ಐತಿ. ಅದಕ್ಕೆ ಇದನ್ನು ಯಾವತ್ತೂ ಬಹುವಚನದಲ್ಲಿ ಉಪಯೋಗ ಮಾಡ್ತೀವಿ. ಸದಾ ಬಹುವಚನ ಮೇ ಪ್ರಯುಕ್ತ ಹೋನೆ ವಾಲಾ ಶಬ್ದ ಹೈ ಪ್ರಾಣ. ಸಂದೇಶ ಆಗೋದಿಲ್ಲ. ನೋಡ್ರಿ, ವಾಕ್ಯವನ್ನು ಪ್ರಯೋಗ ಮಾಡ್ರಿ. ಉಸ್ಕಾ ಸಂದೇಶ ಆಯಾ, ಸಂದೇಶ ಆಯಾ. ಆಯಾ ಅಂತಂದ್ರೆ ಸಿಂಪಲ್ ಏಕವಚನ. ಆದರೆ ನಾವು ಉಸ್ಕೆ ಪ್ರಾಣ ಚಲೇ ಗಯೇ, ಅವನ ಜೀವ ಹೋಯಿತು, ಈ ರೀತಿ ನಾವು ವಾಕ್ಯಗಳ ಮೂಲಕನೂ ಇದನ್ನು ನಾವು ಡಿಫೈನ್ ಮಾಡಬಹುದು, ಬಿಡಿಸಬಹುದು. ಆಮೇಲೆ ಒಂದಿಷ್ಟು ಪಟ್ಟಿಯನ್ನು ನಿಮಗೆ ಕೊಡ್ತೀನಿ, ಯಾವ್ಯಾವ ಶಬ್ದಗಳು ಏಕವಚನದಲ್ಲಿನೇ ಪ್ರಯೋಗವಾಗ್ತವ. ಇಲ್ಲಿ ನೋಡ್ರಿ, ಸದೈವ ಏಕವಚನ ಮೇ ಪ್ರಯೋಗ ಹೋನೆ ವಾಲೆ ಶಬ್ದ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣಲ್ಲ. ಸದೈವ್ एक वचन में प्रयोग होने वाले शब्द सिंपल आगी माला, 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 अनंतर जनता, अनंतर सामना, मत नोड्री ಒಂದಿಷ್ಟು सामग्री, सामग्री. एस,
ತದನಂತರ ಸೋನಾ, ವರ್ಷ, ಆಕಾಶ್, ತಾರಾ, चांदी, सत्य, जल, झूठ, प्रेम, दया, हवा, ಗುಸ್ಸಾ. ಇವು ಯಾವತ್ತೂ ಏಕವಚನದಲ್ಲಿನೇ ಇರ್ತಾವ. ನೆನ್ಪಿಟ್ಟುಕೋರಿ, ಪ್ರಶ್ನೆಯನ್ನು ಕೇಳ್ತಿರ್ತಾನ. ಮಾಲಾ ಆಗಿರಬಹುದು, ಜನತಾ ಆಗಿರಬಹುದು, ಸಾಮನ, ಸೋನಾ, ವರ್ಷ, ತದನಂತರ ಆಕಾಶ, ಆಕಾಶ, ಅನಂತರ ತಾರಾ, ತಾರಾ ಆಗಿಂದ ಚಾಂದಿ, ಸತ್ಯ, ಜಲ, ಝೂಟ. ಇವೆಲ್ಲ ಶಬ್ದಗಳು ಏನಾಗ್ತಾವ್ರಿ, ಏಕವಚನದಲ್ಲಿನೇ ಪ್ರಯೋಗವಾಗ್ತಾವ. ಹಮೇಶ ಏಕವಚನ ಮೇ ಅಂದರೆ ಸದೈವ ಏಕವಚನ ಮೇ ಉಪಯೋಗವಾಗ್ತಕ್ಕಂಥ ಶಬ್ದಗಳು. ಇನ್ನು ಸದೈವ ಬಹುವಚನದಲ್ಲಿ, ಯಾವತ್ತು ಬಹುವಚನದಲ್ಲಿ ಒಂದಿಷ್ಟು ಶಬ್ದಗಳು ಒಂದಿಷ್ಟು ನೋಡ್ಕೊಂಡ್ಬಿಡೋಣ. ಯಾವ ರೀ ಸರ್ ಅವು? ಬಹುವಚನ, ಬಹುವಚನ, ಬಹುವಚನ ಅಂಥ ಶಬ್ದ ಯಾವುದವು? ಎಸ್, ಪ್ರಾಣ. ಕೇಳನಲ್ರಿ ಕ್ವಶನ್ನ? ಪ್ರಾಣ ಫಸ್ಟಿಗೆ ಪಟ್ಟಿ ಮಾಡ್ಕೊಳ್ಳೋಣ. ಪ್ರಾಣ. ದರ್ಶನ್, ದರ್ಶನ್, ಆಂಸು, ಹೋಶ್, ಆನಂತರ हस्ताक्षर, हस्ताक्षर, नियम, नियम, दाम, अनंतर लोग, तदनंतर लोग. ಇಂಥವು ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಶಬ್ದಗಳು. ದರ್ಶನ, ಪ್ರಾಣ, ಆಸು, ಅನಂತರ ಹೋಶ, ಹಸ್ತಾಕ್ಷರ, ಹಾಲ್ಚಾಲ್, ಇನ್ನೊಂದು ಶಬ್ದ ಹಾಲ್ಚಾಲ್, ಹಾಲ್ಚಾಲ್, ನಿಯಮ. ಈ ಒಂದಷ್ಟು ಇವು ಯಾವಾಗಲೂ ಏನಾಗ್ತಾವ್ರಿ, ಬಹುವಚನದಲ್ಲಿನೇ ಪ್ರಯೋಗವಾಗ್ತಾವ. ಸದ್ಯಕ್ಕೆ ಪ್ರಾಣ ಅಂತಕ್ಕಂಥ ಶಬ್ದದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೆನ್ಪಿಟ್ಟುಕೋರಿ, ಅಂದರೆ ಇಲ್ಲಿ ಸ್ವಲ್ಪ ಏನಿರ್ತಿದ್ರಿ, ಒಂದಿಷ್ಟು ಇಂಥವು ಟ್ವಿಸ್ಟ್ ಆಗಿ ಕ್ವಶನ್ಗಳನ್ನು ಕೇಳೋದ್ರಿಂದ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡೋರು ನಾವು ಆರಾಮಾಗಿ ಸೇಫ್ ಆಗ್ತೀವಿ. ಓಕೆ, ಪ್ರಾಣ ಚಲೇ ಗಯೆ, ಭಗವಾನ್ಗೆ ದರ್ಶನ್ ಹೋಂಗೆ ಮೊದಲ ಇವೆಲ್ಲ ಬಹುವಚನ, ಯಾವತ್ತೂ ಬಹುವಚನದಲ್ಲಿನೇ ಪ್ರಯೋಗವಾಗ್ತಕ್ಕಂಥ ಶಬ್ದಗಳು ಅಂಥೇಳಿ ನಾವು ಕರಿತೀವಿ. ಎಸ್, ಇವು ಏಕವಚನದಾಗ ಪ್ರಯೋಗವಾಗ್ತಾವ್ರಿ. ಇಲ್ಲಿರ್ತಕ್ಕಂಥ ಇವು ಎಲ್ಲ ಬಹುವಚನದಾಗ ಪ್ರಯೋಗವಾಗ್ತವೆ. ಇವೆಲ್ಲತಕ್ಕಂಥ ಬಹುವಚನದಲ್ಲಿ ಪ್ರಯೋಗವಾಗ್ತಕ್ಕಂಥ ಶಬ್ದಗಳು ಇವು ಏಕವಚನದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಶಬ್ದಗಳು. ಸದೈವ್. ಓಕೆ, ಇದು ಕ್ಷಮಶ್ರೀ, ಇದು ಸರ್ವನಾಮ ಐತಿ. ಎಲ್ಲೇ ಬರ್ದಲ್ಲ, ಇಲ್ಲದ ನೋಡ್ರಿ. ಸದೈವ್, ಸದೈವ ಏಕವಚನ, ಇದು ಸದೈವ ಬಹುವಚನ. ಸರಿ, ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ಮೇ ಸೇ ರೇಫ್ ವಾಲಾ ಶಬ್ದ, ಇದು ಭಾಳ ಚಂದ ಅದ. ಇದನ್ನು ಇಲ್ಲಿ ಡಿಫೈನ್ ಮಾಡ್ಬಿಡೋಣ. ಇದಕ್ಕೂ ಕುರಿತಾಗಿರ್ತಕ್ಕಂಥ ಚರ್ಚೆನ ನಾವು ಮಾಡ್ಕೊಂಡ್ಬಿಡೋಣ. ನೋಡ್ರಿ, ರೇಫೆ, ರೇಫೆ ಒಂದು ತಿಳ್ಕೊಂಡ್ಬಿಡ್ರಿ, ಅರ್ಧ ರ ಉಚ್ಚಾರ, ಆಧಾ ರ ಕೆ ಉಚ್ಚಾರ ವಾಲೆ ಶಬ್ದ ಅಂತ ಹೇಳಿ ನಾವು ಇದನ್ನು ಹಿಂದಿ ವ್ಯಾಕರಣದಲ್ಲಿ ಕರಿತಾ ಬರ್ತೀವಿ. ಇಲ್ಲಿ ಮೃತ್ ಆಗೋದಿಲ್ರಿ, ಪ್ರಾಣ ಏನ್ರಿದು ಪ್ರಾಣಾಯ ಆಗೋದಿಲ್ಲ. ಸಂಘರ್ಷ, ಎಸ್, ದಿಸ್ ಇಸ್ ಅ ರೈಟ್ ಆನ್ಸರ್. ಸಂಘರ್ಷ ಇದನ್ನು ಆಗೋದಿಲ್ಲ. ಆಪ್ಷನ್ ಸಂಖ್ಯೆ 45ನೇ ಪ್ರಶ್ನೆಗೆ ಆಪ್ಷನ್ ಸಂಖ್ಯೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಸರ್ ಯಾಕ್ರಿ?
ಅಂತಂದರೆ ಇಲ್ಲಿ ಹಿಂದಿಯಲ್ಲಿ ರ ಉಚ್ಚಾರ ಮಾಡತಕ್ಕಂಥ ಶಬ್ದಗಳು ಒಂದಿಷ್ಟು ಅದಾವ. ಆ ಪ್ರಶ್ನೆಗಳು ಜಾಸ್ತಿ ರ ಉಚ್ಚಾರದಲ್ಲಿ ಪ್ರಯೋಗವಾಗ್ತಾ ಬರ್ತಾವ. ಸರ್ ಇದಕ್ಕೆ ಯಾಕೆ ರೇಫೆ ಅಂತ ಕರಿತೀವಿ? ಈ ಶಬ್ದವನ್ನು ಯಾಕೆ ರೇಫೆ? ಇಲ್ಲಿ ನೋಡ್ರಿ, ಇನ್ನೊಂದು ಶಬ್ದ ನಾನು ಇಲ್ಲಿ ಬರಿತೀನಿ. ಇಲ್ಲಿ ಧರ್ಮ ಅಂತಕ್ಕಂಥ ಶಬ್ದವನ್ನು ಬರದೆ, ಹೌದಾ? ಇಲ್ಲಿ ಧ ಆಗಿಂದ ಯಾವ ಉಚ್ಚಾರ ಬರ್ತದ್ರಿ? ರ ಪೂರಾ ಉಚ್ಚಾರ ಮಾಡಂಗಿಲ್ಲ, ರ ಅರ್ಧ ಉಚ್ಚಾರವನ್ನು ಮಾಡ್ತೀವಿ. ಅರ್ಧ ಉಚ್ಚಾರ, ಧರ್ಮ್, ಹೌದಲ್ಲ? ಹಿಂಗ ಅರ್ಧ ರ ಉಚ್ಚಾರದ ಶಬ್ದಗಳನ್ನು ನಾವು ಏನಂತ ಕರಿತೀವಿ ರೀ? ರೇಫ್ ವಾಲೆ ಶಬ್ದ ಅಂತೇಳಿ ಕರಿತಾ ಬರ್ತೀವಿ. ತಲೆಗೆಟ್ಟುಕೋರಿ. ಇದು ಯಾವಾಗಲೂ ಏನ್ರಿ ಮೇಲೆ ಈ ರೀತಿ ಅರ್ಧ ರವನ್ನು ನಾವು ಗುರುತಿಸ್ತಾ ಬರ್ತೀವಿ. ಇದನ್ನ ಯಾವಾಗ ನೆನ್ಪಿಟ್ಕೊರಿ, ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆಗಳು ಅದಾವ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇನ್ಮೇ ಸೆ ಯಹ ಕರಣ ಕಾ ಕಾರಕ್ ಕಾ ಚಹನ್, ಇದು ಏನ್ರಿದು? ಈ ಪ್ರಶ್ನೆ ಏನೈತ್ರಿ ಇಲ್ಲಿ? ಇನ್ಮೇ ಸೆ ಯಹ ಕರಣ ಕಾರಕ ಕಾ ಚಿಹ್ನ ಹೈ. ಚಿಹ್ನ ಹೈ ಯಾವುದ್ರಿ? ಕರ್ಣಕಾರಕದ ಯಾವುವನ್ನು ಸೂಚಿಸ್ತದ? 46ನೇ ಪ್ರಶ್ನೆ, 46, ಕ್ವಶನ್ ನಂಬರ್ 46 ಏನಾಗತ್ರಿ ಇಲ್ಲಿ? ಪರ್ ಆಗೋದಿಲ್ಲ, ಕೋ ಆಗೋದಿಲ್ಲ, ಕೇಲಿ ಆಗೋದಿಲ್ಲ, ಕೆ ಸಾತ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 4, 46ನೇದಕ್ಕೆ 4ನೇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 47, ಇನ್ಮೇ ಸೆ ಯಹ ಸ್ತ್ರೀಲಿಂಗ ಶಬ್ದ ಹೈ. ಸ್ತ್ರೀಲಿಂಗ ಶಬ್ದ ಇದು ಭಾಳ ಚಂದ ಐತ್ರಿ. ಇದನ್ನು ಭಾಳ ಒಳ್ಳೆಯ ಶಬ್ದಗಳು. ಯಾಕಂದ್ರೆ ಇಂಥವು ಟ್ವಿಸ್ಟ್ ಆಗಿರ್ತಕ್ಕಂಥದ್ದು ಪದೇ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ರೀ. ಯಾವುದು ಆಗಬಹುದು ಉತ್ತರ ಇದರದ್ದು? ಒಂದು ಕ್ಷಣ ನಾವು ಇದರ ಕುರಿತು ಒಂದು ಚಿಕ್ಕದಾಗಿರ್ತಕ್ಕಂಥ ಚರ್ಚೆ ಮಾಡ್ಕೊಂಡ್ಬಿಡೋಣ. ನೋಡ್ರಿ, 1ನೇ ಆಪ್ಷನ್ ಏನೈತಿ? ಕರ್ಮಚಾರಿ. ಇನ್ನು 2ನೇ ಆಪ್ಷನ್ ದುರ್ಘಟನಾ. 3ನೇ ಆಪ್ಷನ್ ವ್ಯಾಪಾರಿ. 4ನೇ ಆಪ್ಷನ್ ಸಿದ್ಧಾಂತ್. ಸಿದ್ಧಾಂತ್. ಯಾವುದಾಗಬಹುದು ಉತ್ತರ ಇದರಲ್ಲಿ? ಆಪ್ಷನ್ ಸಂಖ್ಯೆ 2 ದುರ್ಘಟನಾ. ದುರ್ಘಟನಾ. ಇಲ್ಲಿ ಇದನ್ನು ಹೆಂಗೆ ಗುರುತಿಸ್ಬಹುದ್ರಿ ಅಂತಂದ್ರೆ ನೋಡ್ರಿ, ವಹಾ ಪರ್ कर्मचारी हैं, बहुत से कर्मचारी हैं, वहाँ बहुत बड़ी दुर्घटना हो गई. ಇಲ್ಲಿ ಈ ರೀತಿ ಪ್ರತ್ಯಯಗಳನ್ನು ಹಚ್ಚಿಕೊಂಡು ನಾವು ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗವನ್ನು ಹಿಂದಿಯಲ್ಲಿ ಗುರುತು ಮಾಡ್ಕೋಬಹುದು. ದುರ್ಘಟನಾ ಹೋ ಗೈ. ಇಲ್ಲಿ ನೋಡ್ರಿ, वो व्यापारी बहुत अच्छा है. ಸೆನ್ಸ್ ಇಲ್ಲಿ ಮೇನ್. ವ್ಯಾಪಾರಿ ಬಹುತ್ ಅಚ್ಚಾ ಹೈ, ಇದು ಪುಲ್ಲಿಂಗ. ಇನ್ನು ಸಿದ್ಧಾಂತ ನೋಡ್ರಿ, ಸಿದ್ಧಾಂತದ ಮೇಲೆ ಒಂದು ವಾಕ್ಯ ಮಾಡಿ ನೋಡ್ರಿ. ಸಿದ್ಧಾಂತದ ಮೇಲೆ ಮೇರಾ ಅಪ್ನಾ ಖುದ್ ಕಾ ಸಿದ್ಧಾಂತ ಹೈ ಕಾ. ಖುದ್ ಕಾ ಸಿದ್ಧಾಂತ ಕಾ ಬಂತಲ್ಲ, ಮೇರಾ ಅಪ್ನಾ ಖುದ್ ಕಾ ಸಿದ್ಧಾಂತ ಹೈ ಕಾ ಅಲ್ಲಿ ಈ ರೀತಿ ಸೆನ್ಸನ್ನು ವಿಚಾರ ಮಾಡಬೇಕು. ಶಬ್ದಗಳನ್ನು ನಾವು ವಾಕ್ಯವನ್ನು ನಾವೇ ಒಂದು ಕ್ರಿಯೇಟ್ ಮಾಡಿ ನೋಡಿದಾಗ ಅಲ್ಲಿ ಯಾವುದು ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಅಂಥೇಳಿ ನಮಗೆ ನೇರವಾಗಿ ಗೊತ್ತಾಗ್ಬಿಡ್ತದ. ಕರ್ಮಚಾರಿ, ಓ ಕರ್ಮಚಾರಿ ಬಹುತ್ ಅಚ್ಚಾ ಹೈ. ಅಚ್ಚಾ ಅಚ್ಚಿ ಬಂದಿಲ್ಲಲ್ಲ ಅಲ್ಲಿ, ಅಚ್ಚಾ ಬಂತು. ಟ್ರಿಕ್ ರೀ ಇದು ಗುರ್ತು ಮಾಡಕ್ಕೆ. ಇಲ್ಲಿ ನೋಡ್ರಿ, ದುರ್ಘಟನಾ 2019 में भारत देश में बहुत बड़ी दुर्घटना हो गया ಅಲ್ಲಲ್ಲ ಗೈ. ಹಿಂಗೆ ಈ ರೀತಿ ಪ್ರತ್ಯಯಗಳನ್ನು ನಾವು ಸ್ವಲ್ಪ ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡೋದ್ರಿಂದ ಏನಾಗುತ್ತೆ ರೀ, ನಮಗೆ ಪಟ್ಟ ಅಂತ ಸಿಗ್ತದೆ. ಆಪ್ಷನ್ ಸಂಖ್ಯೆ 2 ನೆನ್ಪಿಟ್ಟುಕೋರಿ. ಯಾಕಂದ್ರೆ ಮುಂದೂ ಪಿಕ್ಸ್ ಕೇಳ್ತಾನೆ ರೀ, ಏಕವಚನ ಬಹುವಚನದ ಮೇಲೆ ಕೇಳ್ತಿರ್ತಾನೆ. ಆನಂತರ ಏನ್ರಿ ಸ್ತ್ರೀಲಿಂಗ ಪುಲ್ಲಿಂಗದ ಮೇಲೆ ಪ್ರಶ್ನೆ ಕೇಳ್ತಿರ್ತಾನೆ. ಯಾವ್ದು ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಒಂದ್ಸಲ ನೀವು ಆ ಸೆಂಟೆನ್ಸ್ಗಳನ್ನ ಮಾಡ್ಕೊಂಡು ನೋಡ್ರಿ, ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ಇಲ್ಲಿ ನೋಡ್ರಿ, ಅನು ಪ್ಲಸ್ ಐ के मेल से यह बनता है. कौन सा शब्द बनता है? 48. 48ನೇ ಉತ್ತರ ಏನಾಗುತ್ತೆ? 48. ಭಾಳ ಸರಳ ಐತ್ರಿ, ಇದ್ರಾಗೇನೂ ಇಲ್ಲ. ರೈಟ್ ಆನ್ಸರ್ 48ಕ್ಕೆ ಆಪ್ಷನ್ ಸಂಖ್ಯೆ 2. ಅನು ಅಧಿಕ್ ಅಯ, ಅನ್ವಯ್. ಸಿಂಪಲ್ ಆಗಿರ್ತಕ್ಕಂಥ ಉತ್ತರ.
ಸಿಂಪಲ್ ಆಗಿರ್ತಕ್ಕಂತಹ ಉತ್ತರ ಅನ್ವಯ್. ಓಕೆ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ನೋಡೋಣ, ಬಾದಲ್ ಶಬ್ದ ಕಾ ಸಮಾನಾರ್ಥಕ ಶಬ್ದ ಕ್ಯಾ ಹೈ. 49ನೇ ಪ್ರಶ್ನೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಂಖ್ಯೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಓಕೆ, वारीधर, वारीधर इज द राइट आंसर. ओके, नाटा शब्द इस प्रकार का विशेषण शब्द है. किस प्रकार का विशेषण शब्द यह है. सिंपल, ಗುಣವಾಚಕ ವಿಶೇಷಣ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವಿಶೇಷಣಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ನೋಡೋಣ. ಸಾಧ್ಯವಾದ್ರೆ ಗ್ರಾಮರ್ ಮೇನ್ ಆಗಿರ್ತಕ್ಕಂಥ ಒಂದಿಷ್ಟು ಟಾಪಿಕ್ಗಳ ಮೇಲೆ ಕ್ಲಾಸನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಎಸ್, ನೆಕ್ಸ್ಟ್ ಇಲ್ಲಿ ನೋಡ್ರಿ, शीर्ष परी प्रेक्षेपण इस प्रकार का उपकरण है. किस प्रकार का उपकरण है. ಇದು ಅಂದರೆ ಇಲ್ಲಿಂದ 51ರಿಂದ 60ರವರೆಗೆ ಏನು ಪ್ರಶ್ನೆಗಳದಾವಲ್ಲ, 10 ಪ್ರಶ್ನೆ ಇಲ್ಲಿ ನೋಡ್ರಿ, ಈ ಕ್ವಶನ್ ಪೇಪರಲ್ಲಿ 51ರಿಂದ ಸ್ಟಾರ್ಟ್ ಆಗ್ಯಾವ. 51ರಿಂದ 60ರ ತನಕ ಪ್ರಶ್ನೆಗಳದಾವ. ಈಗ ನಾರ್ಮಲ್ ಆಗಿ ನಾವು ಚರ್ಚೆನ ಮಾಡ್ಕೋತ ಬರೋಣ. ಎಷ್ಟು ಪ್ರಶ್ನೆಗಳು ನಾವು ಹಾಕಲಿಕ್ಕೆ ಸಾಧ್ಯವಾಗುತ್ತಾ, ಹೌದಾ? ನೋಡ್ರಿ, ಭಾಳ ಸಿಂಪಲ್ ಐತ್ರಿ. ಇಲ್ಲಿ शीर्ष परी प्रेक्षेपण इस प्रकार का उपकरण है. किस प्रकार का ಅಂದ್ರೆ ಯಾವ ರೀತಿಯ ಉಪಕರಣವಾಗಿದೆ ಇದು, ಹೌದಾ? ನೋಡ್ರಿ, ಈಗ ಈ ವರ್ಡ್ ನಿಮಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊರಿ. ಸಿಂಪಲ್, ಇದು ಇಂಗ್ಲೀಷ್ನಾಗ ಹೇಳ್ಬಿಟ್ರೆ ಆರಾಮಾಗಿ ಹೇಳ್ಬಿಡ್ತೀರಿ. ಓವರ್ ಹೆಡ್ ಪ್ರೊಜೆಕ್ಟರ್ ಅಂತ ಕರಿತೀವಿ. ಪ್ರೇಕ್ಷೇಪಣ ಅಂತ ಪ್ರೊಜೆಕ್ಟರ್, ಹೌದಲ್ಲ? ಓವರ್ ಹೆಡ್ ಪ್ರೊಜೆಕ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಉಪಯೋಗವಾಗ್ತದೆ ಇದು, ಎಂಥ ಪ್ರಕಾರ, ಯಹ ಕಿಸ್ ಪ್ರಕಾರ ಕ ಉಪಕರಣ, ಎಂಥ ಉಪಕರಣ ರೀ ಇದು. ನೋಡ್ರಿ, ಉಪಕರಣಗಳ ಮೇಲೆ ಯಾಕೆ ಪ್ರಶ್ನೆ ಕೇಳ್ತಾನ್ರಿ ಇಲ್ಲಿ. ಇದು ಏನ್ರಿ, ಒಂದು ಬೋಧನಾ ಕಲಿಕೋಪಕರಣಗಳ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾ ಬರ್ತಾನೆ. ಬೋಧನಾ ಕಲಿಕೋಪಕರಣಗಳು, ಹೌದಾ? ಸಿಂಪಲ್ ಅಲ್ಲ ಕಾನ್ಸೆಪ್ಟ್ ಇದು. ನೋಡ್ರಿ, ಬೋಧನಾ ಕಲಿಕೋಪಕರಣಗಳ ಮೇಲೆ, ಟೀಚಿಂಗ್ ಆ್ಯಡ್ಸ್ಗಳ ಮೇಲೆ ಅಂತ ಕರಿತೀವಿ. TLM, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಕರಿತಾ ಬರ್ತೀವಿ. ಕನ್ನಡದಲ್ಲಿನೂ ಇರ್ತಾವ ಕ್ವಶನ್, ಹಿಂದಿನಾಗನೂ ಬರ್ತಾವ, ಇಂಗ್ಲೀಷ್ನಲ್ಲಿನೂ ಬರ್ತಾವ. ಒಂದು ಕ್ವಶನ್ ಟೀಚಿಂಗ್ ಆ್ಯಡ್ ಮ್ಯಾಗ ಫಿಕ್ಸ್ ಆಗಿ ಕೇಳ್ತಾ ಬರ್ತಾನೆ. 51ನೇ ಪ್ರಶ್ನೆಗೆ ಏನು ಉತ್ತರ ಆಗುತ್ತೆ? 51 ಕ್ವಶನ್. ಆಪ್ಷನ್ ನಂಬರ್ 3 ತುಂಬಾ ಸರಳ. ಶುದ್ಧ ಭಾಷಾ, ಕ್ಷಮಸ್ರಿ, ಸಾರಿ, ಇಲ್ಲಿ ಹಾಕೋದಿತ್ತು, ಇಲ್ಲಿ ಹಾಕಿದೆ. ದೃಶ್ಯ ಉಪಕರಣ, ಯಾಕಂದ್ರೆ ನೋಡ್ತೀವಲ್ಲ, ಹೌದಲ್ಲ? ಓವರ್ ಹೆಡ್ ಪ್ರೊಜೆಕ್ಟರ್ ಎಲ್ಲಿ ಏನು ಮಾಡ್ತೀವಿ ಇದರಿಂದ ನೋಡ್ತೀವಿ. ದೃಶ್ಯ ಉಪಕರಣ. ನೋಡ್ರಿ, ಮಾಧ್ಯಮಗಳಲ್ಲಿ ಒಂದು ಶ್ರವ್ಯ ಮಾಧ್ಯಮಗಳು ಬರ್ತಾವ, ದೃಶ್ಯ ಮಾಧ್ಯಮಗಳು ಬರ್ತಾವ, ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳನ್ನು ಬರ್ತಾವ, ಹೌದಾ? ಇಲ್ಲಿ ಶ್ರವ್ಯ ಉಪಕರಣ ಆಗೋದಿಲ್ಲ, ಯಾಕಂದ್ರೆ ಕೇಳುವುದಾಗೋದಿಲ್ಲ, ನೋಡ್ತೀವಲ್ಲ, ಆಟೋಮೆಟಿಕ್ ಆಗಿ ಇದು ರಾಂಗ್ ಆಗುತ್ತಾ. ಇನ್ನು ಅನುಶಾಸನ ಇದನ್ನು ಆಗೋದಿಲ್ಲ. ಇನ್ನು ಆಚ್ಛಾರಣ ಇದನ್ನು ಆಗೋದಿಲ್ಲ. ಇನ್ನು ಶ್ರವ್ಯ ಮತ್ತು ದೃಶ್ಯ ಎರಡೂ ಬರ್ತಾವ. ಟಿವಿ ಬರ್ತದಲ್ಲ, ಶ್ರವ್ಯ ಮತ್ತು ದೃಶ್ಯ, ಕೇಳ್ತೀವಿ ಮತ್ತು ನೋಡ್ತೀವಿ. ಟಿವಿ ಕೇಳ್ತಕ್ಕಂಥದ್ದನ್ನು ಮಾಡ್ತೀವಿ, ನೋಡ್ತಕ್ಕಂಥದ್ದನ್ನು ಮಾಡ್ತೀವಿ. ಕಂಪ್ಯೂಟರ್ ಕೇಳ್ತೀವಿ ಮತ್ತು ನೋಡ್ತೀವಿ. ಶ್ರವ್ಯ ಮತ್ತು ದೃಕ್ ಶ್ರವಣೋಪಕರಣ, ಇಸ್ಮೇನ್ ಸೆ ಕೌನ್ ಸಾ ದೃಕ್ ಶ್ರವಣೋಪಕರಣ ಹೈ ಅಂತಲೂ ಕ್ವಶನ್ ಆಗ್ತದೆ. ಒಂದು ಟೀಚಿಂಗ್ ಮತ್ತು ಟೀಚಿಂಗ್ ಆ್ಯಡ್ಸ್ಗಳ ಮೇಲೆ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳ ಮೇಲೆ, ಹೌದಾ? ಇನ್ನು ಬೋಧನಾ ಕಲಿಕೋಪಕರಣಗಳ ಮೇಲೆ ಯಾವ್ಯಾವ ವಸ್ತುಗಳು ಉಪಯೋಗವಾಗ್ತಾವ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದ್ರಾಗ ಏನೈತಿ ಹೇಳ್ರಿ, ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬೋದಲ್ಲ. ಏನೈತಿ ಇದ್ರಾಗ ನೋಡಿ, ಓದ್ಲಿಕ್ಕೆ ಅಂದ್ರೂ ಈ ಕ್ವಶನನ್ನು ಹಾಕ್ತೀರಿ ನೀವು. ಎಸ್, नेक्स्ट, किसी भी भाषा के मातृभाषा भाषियों द्वारा उसका सर्वमान्य स्वीकृत रूप को कह सकते हैं. ಏನು ಕರಿಬಹುದ್ರಿ? ಏನು ಸರ್ ಹಿಂಗಂತಂದ್ರೆ ಏನು? ಒಂದು ಕ್ಷಣ ನಾವು ಇದನ್ನು ಕನ್ನಡದಾಗ ನೋಡ್ರಿ, ಇಲ್ಲೇನಾದ ಪ್ರಶ್ನೆ ಇದು. ಯಾವುದೇ ಭಾಷೆಯ ಮಾತೃಭಾಷೆ ಮಾತನಾಡುವವರು ಸಾರ್ವತ್ರಿಕವಾಗಿ ಸ್ವೀಕರಿಸಿದ ರೂಪವನ್ನು, ನೋಡ್ರಿ, ಯಾವುದೇ ಭಾಷೆಯ ಮಾತೃಭಾಷೆಯ ಮಾತನಾಡುವವರು ಸಾರ್ವತ್ರಿಕವಾಗಿ ಸ್ವೀಕರಿಸುವ ರೂಪವನ್ನು ಏನಂತ ಕರಿತೀವಿ? ಹಿಂಗೆ ಕೇಳಂತ ಕ್ವಶನ್. ಕಿಸಿ ಭಿ ಭಾಷಾಕ್ಕೆ मातृभाषा भाषियों द्वारा उसका सर्वमान्य स्वीकृत रूप को कह सकते हैं. हम क्या कह सकते हैं? 52 सिंपल रे, ಶುದ್ಧ ಭಾಷಾ ಅಂತ ಕರಿತೀವಿ. ಶುದ್ಧ ಭಾಷೆ ಆರಾಮಾಗಿ ಇದನ್ನು ಡೆಫಿನ್ ಮಾಡ್ಬೋದು. ಯಾಕಂತಂದ್ರೆ ಅಲ್ಲಿ ಏನು ಮಾಡಣ್ರಿ, ಕಿಸಿ ಭಿ ಭಾಷಾಕ್ಕೆ ಮಾತೃಭಾಷಾ ಭಾಷಿಯೋ ದ್ವಾರ ಉಸ್ಕಾ सर्वमान्य स्वीकृत रूप को कह सकते हैं शुद्ध भाषा. यस, 53ನೇ ಪ್ರಶ್ನೆ, इनमें से यह अधिगम
ಸ್ಥಾನಾಂತರಣ ಕಾ ಪ್ರಕಾರ ಹೈ. ಅಧಿಗಮ್ ಸ್ಥಾನಾಂತರಣ ಈ ಶಬ್ದ ನಿಮಗೆ ಗೊತ್ತಾಯ್ತು ಅಂತಂದ್ರೆ ನೀವು ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ನೋಡ್ರಿ ಈ ಶಬ್ದ ಏನು ಕೇಳ್ತದ, ಕಲಿಕೆಯ ವರ್ಗಾವಣೆ. ಕಲಿಕೆಯ ವರ್ಗಾವಣೆ ಇಲ್ಲಿ ನಾವು ಅಧಿಗಮ್ ಸ್ಥಾನಾಂತರಣ ಅಂತಂದ್ರೆ ಕಲಿಕೆಯ ವರ್ಗಾವಣೆಯನ್ನು ನಾವು ಅಧಿಗಮ್ ಸ್ಥಾನಾಂತರಣ ಅಂತ ಕರಿತೀವಿ. 53ನೇ ಪ್ರಶ್ನೆ ಸರ್, ಇದಕ್ಕೇನು ಉತ್ತರ ಹಾಕ್ಬೋದು? 53 ಅನುಕೂಲ ಆಗುವುದಿಲ್ಲರಿ. ವರ್ಗಾವಣೆ ರೀ ಪ್ರಶ್ನೆ, ಅಧಿಗಮ್ ಸ್ಥಾನಾಂತರ ಕಲಿಕಾ ವರ್ಗಾವಣೆ. ಇನ್ನು ಆಪ್ಷನ್ ಸಂಖ್ಯೆ 2ನೇದು ನೋಡ್ರಿ, ಪ್ರತಿಕೂಲ್ ನೋ. ಆಪ್ಷನ್ ಸಂಖ್ಯೆ 3 ನೋ, ಇದನ್ನು ಆಗೋದಿಲ್ಲ, ದ್ವಿಪಾರ್ಶ್ವ. ಇನ್ನು ಏಕ ಪಾರ್ಶ್ವ ಸ್ಥಾನಾಂತರಣ ಆಗುತ್ತೆ. 53 ಆಪ್ಷನ್ ಸಂಖ್ಯೆ 4 ಏಕ ಪಾರ್ಶ್ವ ಸ್ಥಾನಾಂತರಣ. ನೆಕ್ಸ್ಟ್, त्रिभाषा सूत्र की रचना इसके द्वारा हुई. त्रिभाषा सूत्र की रचना इसके द्वारा हुई. 54ನೇ ಪ್ರಶ್ನೆ ಯಾರ್ದ್ರಿ? ಆಪ್ಷನ್ ಸಂಖ್ಯೆ 2 ಸರಿಯಾಗಿರ್ತಕ್ಕಂಥ ಉತ್ತರ. केंद्रीय शिक्षा सलाहकार मंडल द्वारा. किसके द्वारा? त्रिभाषा सूत्र की रचना केंद्रीय शिक्षा ಸಲಹಾಕಾರ ಮಂಡಲ್ಕೆ ದ್ವಾರ. 54ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ 2. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ಮೇ ಸೆ ಯಹ ವಸ್ತುನಿಷ್ಠ ಪ್ರಶ್ನೆ ಕಾ ಉದಾಹರಣ ಹೈ. ಇದರಲ್ಲಿ ಯಾವುದು ವಸ್ತುನಿಷ್ಠ ಪ್ರಶ್ನೆ? ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಯನ್ನು ರಚಿಸುವುದು ಹೆಂಗ, ಪ್ರಶ್ನೆ ಪತ್ರಿಕೆ ಹೆಂಗಿರ್ತದ, ಯಾವ್ಯಾವ ಪ್ರಶ್ನೆ, ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ್ರಿ. ಹೌದಲ್ಲ? ನೋಡ್ರಿ ಇಲ್ಲಿ ಸಿಂಪಲ್ 1ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. ನೋಡ್ರಿ ಇಲ್ಲಿ ತಾನ್ಸೇನ್ ಡ್ಯಾಶ್ ರಾಜಾಕ್ಕೆ ದರ್ಬಾರ್ ಮೇ ಥೇ. ಸಿಂಪಲ್, ಇದೇ ನೇರವಾಗಿರ್ತಕ್ಕಂಥ ಕ್ವಶನ್. ಇವು ಯಾವು ಆಗೋದಿಲ್ಲ. ನೆಕ್ಸ್ಟ್ ಒನ್, ಇನ್ಮೇ ಸೆ ಉಶ್ರಿಪ್ ವ್ಯಂಜನ್ ಹೈ. ಯಾವುದು? ಹೌದಾ, ಈ ವ್ಯಂಜನಗಳ ಉಚ್ಚಾರವಾಗ್ತಕ್ಕಂಥ ಜಾಗದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಂದರೆ ನಮ್ಮ ಧ್ವನಿ ತಂತುವಿನಲ್ಲಿ, ಅಂದರೆ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ ಬಾಯಿ ಮೇಲೆ ಉಚ್ಚಾರ ಆಗ್ತಕ್ಕಂಥದ್ದು, ತುಟಿಗಳ ಮೇಲೆ ಅಥವಾ ಒಂದು ಗಾಳಿಯ ಘರ್ಷಣೆಯ ಮೇಲೆ ಯಾವ ರೀತಿ ನಮ್ಮ ಬಾಯಿಯಿಂದ ಧ್ವನಿ ಪೆಟ್ಟಿಗೆಯಿಂದ ಶಬ್ದಗಳು ಉಚ್ಚಾರವಾಗ್ತವಲ್ಲ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. 56 ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಆರಾಮಾಗಿ ಡ ಇದು ಓಕೆ, ಡ ಢ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉಚ್ಚಾರ. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ. ಫ್ರೆಡ್ರಿಕ್ ಪ್ರೊಬೆಲ್ ದ್ವಾರ ಪ್ರತಿಷ್ಠಾಪಿತ ಪದ್ಧತಿ. ಯಾವ ಪದ್ಧತಿಯನ್ನು ಅವರು ಕೊಟ್ಟರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ರಿ. 57ನೇದು ಎಷ್ಟಾಗುತ್ತೆ? ಯಾವುದು ಎಷ್ಟಾಗತ್ತೆ ಅಂತಲ್ಲ, ಯಾವುದು ಉತ್ತರ ಆಗುತ್ತೆ? 57 ಇಸ್ ದ ಒನ್. ಓಕೆ, ಕಿಂಡರ್ ಗಾರ್ಡನ್ ಪದ್ಧತಿ. ಇದು ಇಂಗ್ಲೀಷ್ ಪೆಡಗಾಗಿನೂ ಕ್ವಶನ್ ಕ್ಯಾನ್ರಿ. ಆಮೇಲೆ ಕನ್ನಡ ಬೋಧನಾಶಾಸ್ತ್ರನಲ್ಲಿನೂ ಇದು ಪ್ರಶ್ನೆ ಆಗ್ಯದ. ಜಾಸ್ತಿ ಕ್ವಶನ್ ಹೆಚ್ಚೆಚ್ಚು ನಾವು ಕ್ವಶನ್ ಪೇಪರ್ನ ಬಿಡಿಸೋದ್ರ ಮೂಲಕನೇ ಈ ಪೆಡಗಾಗಿಯನ್ನು ಅರ್ಧ ಕ್ಲಿಯರ್ ಮಾಡ್ಕೋಬಹುದು. ಅಂದರೆ ಬಿಡಿಸಿ ಆ ಒಂದು ಮೆಂಟಾಲಿಟಿ ನಮ್ಮಲ್ಲಿ ಬಂದು ಬಿಡ್ತದೆ ರೀ. ಹೌದಾ? ಸಿಂಪಲ್. ಇಲ್ಲಿ ಪ್ರೊಬೆಲ್ ದ್ವಾರ ಪ್ರತಿಷ್ಠಾಪಿತ ಪದ್ಧತಿ ಯಾವುದ್ರಿ? ಕಿಂಡರ್ ಗಾರ್ಡನ್ ಪದ್ಧತಿ ಇಸ್ ದ ರೈಟ್ ಆನ್ಸರ್. ಓಕೆ, इनमें से यह सहगामी क्रिया का उदाहरण है. सहगामी क्रिया, ಸಹಗಾಮಿ ಅಂತಂದ್ರೆ ಸಹವರ್ತಿ ಅಂತ ಕರಿತಾ ಬರ್ತೀವಿ. ಸಹಗಾಮಿ ಕ್ರಿಯೆ ಅಂದ್ರೆ ಸಹವರ್ತಿ ಕ್ರಿಯೆ. ಇದರಲ್ಲಿ ಯಾವುದು? 58ನೇ ಪ್ರಶ್ನೆ. 58ನೇ ಪ್ರಶ್ನೆಗೆ ಏನು ಉತ್ತರ ಆಗುತ್ತೆ? ಅಧ್ಯಾಪನ್ ಇಲ್ಲ, ಪಠ್ಯಯೋಜನ್ ಅಲ್ಲ, ಆನಂತರ ಕಾರ್ಯ ಯೋಜನಾ ಅಲ್ಲ, ಇಲ್ಲಿ ಬಾಲ್ ಸಭಾ. ಓಕೆ, ಇಸ್ ದ ರೈಟ್ ಆನ್ಸರ್. ಬಾಲ್ ಸಭಾ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಸಹಗಾಮಿ ಕ್ರಿಯಾ, ಇದರಲ್ಲಿ ಬಾಲ್ ಸಭಾ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 59 59ನೇ ಪ್ರಶ್ನೆ 2 ನೋಡ್ರಿ. 59ನೇ ಪ್ರಶ್ನೆ ಏನಾದ್ರಿ? ಶಿಕ್ಷಣ ಮೇ उदाहरण उपमा चित्र आदि का प्रयोग करके ज्ञान को स्पष्ट करने के उपकरण को कह सकते हैं. क्या कह सकते हैं? ಇಂಥ ಉಪಕರಣಕ್ಕೆ ನಾವು ಏನು ಕರಿಬಹುದು? ಇಲ್ಲಿ ಸಿಂಪಲ್ ಆರಾಮಾಗಿ ಉತ್ತರವನ್ನು ಹಾಕಬಹುದು. ನಿದರ್ಶನಗಳು. ಹೌದಲ್ಲ? ಈಗ ನೋಡ್ರಿ, ಶಿಕ್ಷಣ ಮೇ ಉದಾಹರಣೆಗಳದಾವ್ರಿ,
उपमागळादावा, चित्र दावा आदि का प्रयोग करके ज्ञान को स्पष्ट करने के उपकरण को कह सकते हैं निदर्शन. ಸಂದರ್ಶನ ಆಗೋದಿಲ್ಲ, ಸುದರ್ಶನ ಹೆಂಗಾಗುತ್ತಾ? ಇದನ್ನು ಆಗೋದಿಲ್ಲ. ಆಪ್ಷನ್ ಸಂಖ್ಯೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ನಿಮ್ಲಿಖಿತ್ ಮೇ ಸೆ ಯಹ ಪಾಠ್ಯ ಪುಸ್ತಕ ಕಾ ದೋಷ ಹೈ. ಇದ್ರಾಗ ಒಂದು ಪ್ರಶ್ನೆ ಕೇಳ್ತಾನ್ರಿ, ಫಿಕ್ಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಕೇಳ್ತಾನ್ರಿ. ಇಲ್ಲಿ ನೋಡ್ರಿ, अधिक बातों की जानकारी मिलती है. ಇದು ಸರಿನಾ? ನೋಡ್ರಿ ಒಮ್ಮೆ. ಆಮೇಲೆ महत्वपूर्ण सूचनाएं एकत्रित होकर एक साथ मिलती है. हौदा? शिक्षण की पहलकदमी और स्वायत्तता लुप्त होती है. नेगेटिव सेंस. ಒಂದಿಷ್ಟು ಶಬ್ದಗಳು ಪಾಸಿಟಿವ್ ಸೆನ್ಸನ್ನು ಕೊಟ್ರ, ಒಂದಿಷ್ಟು ಹಿಂಟ್ಗಳು ನಮಗೆ ಕ್ವಶನ್ ಪೇಪರ್ನಲ್ಲಿ ನೆಗೆಟಿವ್ ಹಿಂಟನ್ನು ಕೊಡ್ತಾವ. ಲುಪ್ತ, ಹೌದಲ್ಲ? ಹೆಂಗಾಗ್ತದ್ರಿ? ಲುಪ್ತ ಆಗಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣಕ್ಕೆ ಪಹಲ್ಕದ್ಮಿ ಅವ್ರ ಸ್ವಾಯತ್ತತಾ ಲುಪ್ತ ಆಗೋದಿಲ್ಲ, ಹೌದಾ? ಇನ್ನು ಇಲ್ಲಿ ನೋಡ್ರಿ, विभिन्न दृष्टिकोण वाले प्रश्नों से ज्ञान की वृद्धि होती है. 3 ಪ್ರಶ್ನೆ ಪಠ್ಯಪುಸ್ತಕದ ಲಕ್ಷಣಗಳಾಗ್ತವ. ಇದು ನೆಗೆಟಿವ್ ಸೆನ್ಸನ್ನು ಕೊಡ್ತದೆ ನೋಡ್ರಿ. ಅದಕ್ಕಾಗಿ ಇದನ್ನು ಸರಳವಾಗಿ ನಾವು ಹೊರಗೆ ತೆಗಿಬೋದು. ಇಲ್ಲಿ ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ ಆಗ್ತದೆ. ಈ ರೀತಿ ನಾವು ಪ್ರಶ್ನೆ ಪತ್ರಿಕೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಚರ್ಚೆನ ನಾವಿಲ್ಲಿ ಮಾಡೋದಾದ್ರೆ ನೋಡ್ರಿ, ಈ ಹಿಂದಿ ಬಿಡ್ಸಾಕತ್ತೀರಿ, 30 ಪ್ರಶ್ನೆಗಳು ನಿಮಗದಾವ. 30 ಪ್ರಶ್ನೆಗಳದಾವ ಅಂತಂದ್ರೆ ಆ 30 ಪ್ರಶ್ನೆಗಳಲ್ಲಿ ಒಂದಿಷ್ಟು ಪ್ರಶ್ನೆ ಪ್ಯಾರಾಗ್ರಾಫ್ನಾಗ ಇರ್ತಾವ್ರಿ, ಹೌದಾ? ಒಂದಿಷ್ಟು ಪ್ರಶ್ನೆಗಳು ಗ್ರಾಮರ್ ಪದ್ಯದ ಮೇಲೆ ಇರ್ತಾವ. ಆಮೇಲೆ ಒಂದಿಷ್ಟು ಪ್ರಶ್ನೆಗಳು ಗ್ರಾಮರ್ ಮೇಲೆ ಇರ್ತಾವ. ಒಂದಿಷ್ಟು ಪ್ರಶ್ನೆಗಳು ಬೋಧನಾಶಾಸ್ತ್ರದ ಮೇಲೆ ಇರ್ತಾವ, ಹೌದಾ? ಪ್ಯಾರಾಗ್ರಾಫ್ನಾಗ ನೀವು 4 ಪ್ರಶ್ನೆಗಳ ಉತ್ತರವನ್ನು ಹಾಕಿರಿ ಅಂತ ತಿಳ್ಕೊರಿ. ಒಂದು 5 ಕೇಳಿದ್ದ ನೀವು 4 ಹಾಕಿರಿ. ಇನ್ನು ಪದ್ಯದಾಗೂ ಒಂದು 5 ಕೇಳಿದ್ದ ನೀವು 4 ಹಾಕಿರಿ. ಒಂದು 8 ಮಾರ್ಕ್ಸ್ ಇಲ್ಲೇ. ಅದು ಗ್ರಾಮರ್ ಮೇಲೆ 8 ಕ್ವಶನ್ ಕೇಳೋಣ, 8ರಾಗ ನೀವು 6 ಹಾಕಿರಿ, ಹೌದಾ? 4, 6, 10, 14 ಆಯಿತು. ಬೋಧನಾಶಾಸ್ತ್ರದ ಮ್ಯಾಗ 10 ಕೇಳೋಣ, ಹೌದಾ? 10ರಾಗ ನೀವು 8 ಹಾಕ್ತೀರಿ. ಒಂದು 2 ತಪ್ಪಾಗಲಿ. ಇಲ್ಲಿ ಹಿಂಗೆ ನೀವು ನೋಡ್ರಿ, 4, 4, 6, 4, 10, ಒಂದು 14, ಒಂದು 8, 22 ಇಲ್ಲೇ ಆಯಿತು, ಹೌದಾ? ಸಿಂಪಲ್ ರೀ. ಆರಾಮಾಗಿ ಕೂಲಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗಬೇಕು. ನಿಮಗೆ ಯಾವುದು ಸರಳ ಅನ್ನಿಸ್ತದಲ್ಲ ಆ ಒಂದು ಭಾಗವನ್ನು ಎಕ್ಸಾಮ್ ಹಾಲ್ದಾಗ ಫಸ್ಟ್ ಬಿಡಿಸ್ರಿ. ಆನಂತರ ಟಫ್ ಯಾವ್ದು ಇರ್ತದೆ ಅದಕ್ಕೆ ಹೆಚ್ಚಿಗೆ ಟೈಮ್ ಕೊಡ್ರಿ. ಯಾಕಂದ್ರೆ ಸರಳ ಇದ್ದಿದ್ದು ನೀವು ವೇಗವಾಗಿ ಹಾಕ್ತೀರಿ ಮತ್ತು ಎಕ್ಯುರೇಟ್ ಆಗಿ ಆನ್ಸರ್ನ ಹಾಕ್ತೀರಿ. ಹಿಂದಿ ಇತ್ತಂದ್ರೆ ನಿಮಗೆ ಹಿಂದಿ ಸರಳ ಇತ್ತಂದ್ರೆ ಫಸ್ಟಿಗೆ ಹಿಂದಿ ಬಿಡಿಸ್ರಿ, ಆಮೇಲೆ ಬೇರೆ ಸಬ್ಜೆಕ್ಟ್ಗಳನ್ನ ಬಿಡಿಸ್ತಾ ಹೋಗ್ರಿ. ಬ್ಯಾಡ್ರಿ ಸರ್ ನಮಗೆ ಕನ್ನಡ ಸರಳ ಐತ್ರಿ, ನಾವು ಫಸ್ಟಿಗೆ ಕನ್ನಡ ಬಿಡಿಸಿ ಆಮೇಲೆ ಹಿಂದಿ ಬಿಡಿಸ್ತೀವಿ, ಹಂಗೆ ಬಿಡಿಸ್ರಿ. ಆದ್ರೆ ನಿಮಗೆ ಯಾವುದು ಟಫ್ ಒಂದು ಸ್ವಲ್ಪ ಆಗ್ತದಲ್ಲ ಅದನ್ನ ನಂತರ ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕಂದ್ರೆ ಸರಳ ಇದ್ದಿದ್ದನ್ನು ನಾವು ಸರಳ ಐತಿ ಇದನ್ನು ಬಿಡಿಸ್ಬೋದು ಅಂತೇಳಿ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಬೇರೆ ಪೇಪರ್ನ ಬಿಡ್ಸಕ್ಕೆ ಹೋಗ್ತೀವಿ. ಅದು ಬೇರೆ ಟಫ್ ಇದ್ದಿದ್ದು ಓದಕ್ಕೆ ಟೈಮ್ ಹಿಡಿತದ, ಮತ್ತು ನಮ್ಮ ಟೈಮ್ ತಿಂತದ್ರಿ, ಆ ಟೈಮ್ ಹೋಗ್ತದ. ಇಲ್ಲಿ ಸರಳ ಇದ್ದಿದ್ದನ್ನು ಬಿಡ್ಸಕ್ಕೆ ಆಮೇಲೆ ಹೋಗ್ತೀವಲ್ಲ, ಅಲ್ಲಿ ಬಿಡಿಸ್ಕೋತ ಏನು ಮಾಡ್ತೀವಿ ರೀ, ಇಲ್ಲಿ ಸರಳ ಇದ್ದಿದ್ದನ್ನು ವೇಗವಾಗಿ ಹಾಕಕ್ಕೆ ಹೋಗಿ ತಪ್ಪು ಮಾಡಿಬಿಡ್ತೀವಿ, ಸ್ಪೀಡಾಗಿ ಹೋಗಿ ತಪ್ಪು ಹಾಕ್ಬಿಡ್ತೀವಿ. ಹಿಂಗೆ ಭಾಳ ಆಗಿರ್ತದ. ಮೇನ್ ಏನಿರ್ತದೆ ರೀ, ಎಕ್ಸಾಮ್ದಲ್ಲಿ ಕೂಲಾಗಿ ನಿಧಾನಕ್ಕೆ ಆರಾಮಾಗಿ ಪ್ರಶ್ನೆಗಳನ್ನ